ಇವತ್ತು ಬೆಳಗಿನ ಜಾವ ಭಾರತೀಯ ಕಾಲಮಾನದ ಪ್ರಕಾರ 5:30 ರಣಭೀಕರ ಯುದ್ಧ ನಡೆಯುತ್ತೆ. ಶಿಲಾಯುಗಕ್ಕೆ ಕಳಿಸ್ಬಿಡ್ತೀವಿ, ನಿಮ್ಮ ನಾಗರಿಕತೆಯನ್ನು ಅಳಿಸ್ಬಿಡ್ತೀವಿ ಅಂತ ಡೆಡ್ಲೈನ್ ಕೊಟ್ಟಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಎಲ್ಲರೂ ಅಲಾರಾಮ್ ಇಟ್ಕೊಂಡು ಕಾಯ್ತಾ ಇದ್ರು 5 ಗಂಟೆಗೆ ಏನಾಗುತ್ತೆ ಅಂತ. ಆದರೆ ಎಷ್ಟು ದೊಡ್ಡ ಧಮಕಿ ಕೊಟ್ಟಿದ್ರೋ ಅಷ್ಟೇ ಸಲೀಸಾಗಿ 2 ವಾರ ಮುಂದಕ್ಕೆ ಹಾಕ್ತಾ ಇದೀವಿ, ಇದು ಕದನ ವಿರಾಮ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೀಗೆ ಮಂಡಿಯೂರಿ ಕದನ ವಿರಾಮ ಘೋಷಣೆ ಮಾಡಿದ್ದು ನಿಜಕ್ಕೂ ಇರಾನ್ನ ಗೆಲುವ ಅಥವಾ ಅಮೆರಿಕ ಗೆಲುವ? ಇರಾನ್ ಈಗಾಗಲೇ 75% ಸರ್ವನಾಶ ಆಗೋಗಿದೆ. ಯಾಕೆ ಅಂತಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇನ್ನಿಲ್ಲದಂತೆ ಇರಾನ್ ಮೇಲೆ ದಾಳಿ ಮಾಡಿದೆ, ಅದರ ನಾಯಕರನ್ನ ಕೊಂದು ಹಾಕಿದೆ, ಮಿಲಿಟರಿ ಪಡೆಯನ್ನ ಬಗ್ಗಿಸಿದೆ. ಆದರೆ ಇರಾನ್ ಮಾತ್ರ ತನ್ನ ಫೈಟಿಂಗ್ ಸ್ಪಿರಿಟ್ ಅನ್ನ ಬಿಟ್ಟಿಲ್ಲ. ಈ ಮಧ್ಯೆ ಇರಾನ್ ಹಾಕಿರುವಂತಹ ಷರತ್ತುಗಳಿಗೆ ಅಮೆರಿಕ ಒಪ್ಪಿದ್ಯಾ? ಅಮೆರಿಕ ಹಾಕಿರುವಂತಹ ಷರತ್ತುಗಳಿಗೆ ಇರಾನ್ ಒಪ್ಪಿದ್ಯಾ? ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಿಜಕ್ಕೂ ಕೂಡ ಕದನ ವಿರಾಮ ಮುಂದಿನ ದಿನಗಳಲ್ಲಿ ಯುದ್ಧದ ಅಂತ್ಯ ಆಗುತ್ತಾ ಅಥವಾ ಇನ್ನಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತಾ? ಭಾರತದ ಪರಿಸ್ಥಿತಿ ಇನ್ನು ಮುಂದೆ ಸರಿ ಹೋಗುತ್ತಾ ಅಥವಾ ಇನ್ನು ಬಹಳ ಟೈಮ್ ಹಿಡಿಯುತ್ತಾ?